ನಿಂಗೆ ಅವತ್ತೇನೆ ನೀ ಹೇಳ್ದೆ, ಏನ್ಲ ನಾಟಕ ಅಡಿಗೆ ಅಂತ ಹೇಳ್ಬಿಟ್ಟು ಹಳೆ ಬೇವರ್ಸಿನ ತಕೊಬಿಟ್ಟು ಬಂದು ನಿನ್ನಿಂದ ನಮ್ಗೆ ನೆಮ್ಮದಿ ಇಲ್ಲ ಕಣಲೇ. ಅಲ್ಲ, ಊರಿಗೆ ಬರಬಾರ್ದು ಹಂಗೆ ಮಾಡ್ಬಿಟ್ಟಲ್ಲ. ಸರಿಯಾಗಿ ಧರ್ಮದೇಟ್ ಬೀಳಂಗೆ ಮಾಡ್ಬಿಟ್ಟಲ್ಲ. ಅಯ್ಯೋ ಬೇವರ್ಸಿನ ತಕೊಬಿಟ್ಟು ಬಂದು ಏನ್ಲ ಬಂದಿರೋದು ನಿಂಗೆ ದೊಡ್ಡಪ್ಪತ್ತು ದೊಡ್ಡರೋಗ. ಗಾರೆ ಕೆಲ್ಸಕ್ಕೆ ಹೋಗ್ಕೊಂಡು ಹಿಂಗೆಲ್ಲ ಮಾಡೋದುಂಟೇನಿಲ್ಲ ನೀನು. ನನಗಂತೂ ತಲೆಯೆಲ್ಲ ಕೆಟ್ಟು ಕೆರಡಿತಾಯ್ತು ನಿನ್ನಿಂದ. ನನ್ನ ಬಿಸ್ನೆಸ್ ಎಲ್ಲ ಹಾಳು ಮಾಡ್ಬಿಟ್ಟ ಒಂದೇ ಕಿತ್ತುಕಿರಣಿಯ ಲೋಪರ್ ನನ್ನ ಮಗನೇ. ಏನು ಅನ್ಕೊಂಬಿಟ್ಟಿದ್ದೀಗ ನಾನು ಅಂದರೆ ಹಾಂ? ಇನ್ನು ಈ ಜನ್ಮದಾಗ ನಿಂಗೆ ಎಣ್ಸಿರಕ್ಕಿರಾಗಿಲ್ಲ ಬರಲ್ಲ ನಿನಗೆ. ಚೀನಾ ಅಂತೆ ಚೀನಾ. ಲೋಪರ್ ನನ್ನ ಮಗನ ತಕೊಬಿಟ್ಟು ಬಂದು ಕನ್ನಡ ಬರ್ತದೆ ಅಂತ ಏನೋ ಮುರುವಾದಿನಾಗ ಹೇಳಿದ್ರೆ ಕೊಡೋರು ಅಂತ ಅನ್ನಿಸ್ತದೆ. ಚೀನಾ ಪಾನ ಅಂತ ಹೇಳಿ ಕಿತ್ತೋಗಿರೋ ಡ್ರೆಸ್ಸುಗಳು ಹಾಕೊಂಬಿಟ್ಟು ಬಂದಿಲ್ಲ ಮಹಾನ ಮುರುವಾದಿ ಕಳಿತೀಯ ನೀನು. ನಿನ್ನ ಯಾಸನು, ನೀನು ಮಾಡೋ ಕೆಲಸ ಏನು, ನಿನ್ನ ಯಾಸ ಏನು? ನಿನ್ನ ಮಕ್ಕ ನೋಡಿದ್ರೆ ಮೊಯ್ಯೆಲ್ಲ ಉರಿತದೆ. ಕೊನೆಗೂ ನನಗೆ ಬಿಸ್ನೆಸ್ ಹಾಳು ಮಾಡ್ಬಿಟ್ಟಲ್ಲ ಊರಾಗೆ. ಹಾಂ, ಇನ್ನು ಊರಾಗ ಯಾರಿಗೂ ಗೊಂಡು ತೋರ್ಸಂಗಿಲ್ಲ, ಎಣ್ಣು ತೋರ್ಸಂಗಿಲ್ಲ. ನಾನು ತಲೆ ಮೇಲೆ ಹೊಟ್ಟೆ ಮೇಲೆ ತೊಂಡಿರ್ ಬಟ್ಟೆ ಹಾಕೊಂಡು ಓದ್ತಿರ್ಬೇಕು ನಾನು. ಅಣ್ಣ, ನಾನೇನಾರ ಬೇಕಂತ ಮಾಡಿದ್ನೇ, ಬೇಕಂತ ಮಾಡ್ದೋ ಬ್ಯಾಡ್ದಂತ ಮಾಡ್ದೋ ನಾ ಕಾಣೆ. ನಂದೆಲ್ಲ ಬಿಸ್ನೆಸ್ ಹಾಳು ಮಾಡ್ಬಿಟ್ಟಲ್ಲ ಬೇಕು ನನ್ನ ಮಗನೇ. ಅದು ಹೇಳಿ ನೀನು ನನ್ನ ಬಿಸ್ನೆಸ್ನ ಹಾಳು ಮಾಡಿ ಬೆಂಕಿಗೆ ಇಕ್ಬಿಟ್ಟಲ್ಲ ನೀನು. ನಿನ್ನ ಮಕ್ಕಿಷ್ಟು ಬೆಂಕಿ ಹಾಕ. ನನಗೆ ಗೊತ್ತಿರೋ ಪಾಪಕ್ಕೆ ನಿನಗೆ ಯೋನ್ ತಗೊಂಡು ಹೊಡಿಬೇಕು ನಾ ಕಾಣೆ. ಮುಚ್ಕೊಂಡು ಬರಲ್ಲ ನೀನು ಹಳೆ ಬಿ ಒರ್ಸಿ. ಇನ್ನೊಂದ್ಕಿತ ಏನೋ ಹುಡಿಕೊಡು ಅಂತ ಹೇಳಿ ನೀನು ಕ್ಯಾರ ತಗೊಂಡು ಹೊಡ್ಬಿಡ್ತೀನಿ. ಒಸಿ ಕನ್ನಡ ಬರ್ತದೆ ಅಂತ ಒಂಚೂರು ಏಳ್ಲ ಅಂದರೆ ಏನು ಹೇಳ್ದಿದ್ದಂಗೆ ಕೈಯ ಪುಯ್ಯ ಅಂದ್ಕೊಂಡು ಬೇಕೆಲ್ಲ ನಿಂಗೆ ಎಲ್ಲನೂ ಬರ್ತದೆ ಕನ್ನಡ ಒಸಿ ಕಲ್ತೀವಿ ಅಂತ ಹೇಳಿದ್ರೆ ನಿಮ್ಮ ಅಪ್ಪನ ನನಗೆ ಗಂಟೆನಾರ ಹೋಗ್ಬಿಡೋದಿಲ್ಲ ನಿನಗೆ. ಹಳೆ ಬಿ ಒರ್ಸಿ ತಗೊಬಿಟ್ಟು ಬಂದು ನನ್ನ ಬಿಸ್ನೆಸ್ ಹಾಳು ಮಾಡ್ಬಿಟ್ಟ ಎಲ್ಲನೂ. ಈ ಊರು ಮತ್ತೆ ಕಾಲಿಕ್ಕಂಗಿದ್ದೀನಿ ನಾನು. ಹೇಳು ಇನ್ನು ಸತ್ರು ಕಾಲಿಕ್ಕಂಗಿಲ್ಲ. ಯಾಕೆ ಹೇಳು? ನಿನ್ನಂತ ದರಿದ್ರು ನನ್ನ ಮಗನಿಂದ ಎಲ್ಲ ಹಾಳು ಮಾಡ್ಬಿಡ್ತಾರೆ. ಇನ್ನು ಊರಾಗಿ ಇನ್ನು ಕಾಲಿಕ್ಕಲ್ಲ ಬಾ ಹೊಂಟೋಗ್ಬಿಡೋಣ. ತಪ್ಪಾಯ್ತು ಕಣಣ್ಣ. ಅಮ್ಮ, ಆ, ಅಲ್ಲ, ಆ ಶಾರದಿ ಅವರು ಇವ್ರಿಗೆಲ್ಲ ದೇವ್ರು ಒಳ್ಳೇದು ಮಾಡವ್ನಿ. ನನಗೂ ನಿನಗೆ ಮಾತ್ರ ನೀವು ಒಳ್ಳೇದು ಮಾಡ್ತಿಲ್ಲ ಕಣಮ್ಮ. ಶಾರದಿಗೆ ಲಾಟ್ರಿ ಹೊಡಿಬೇಕಾ? ನಮ್ಗೆ ಹೊಡೆದಿದ್ರೆ ನಾವು ತಗೋತಾ ಇರಲಿಲ್ವಾ? ಆ ಶಾರದಿಗೆ ಮಾತ್ರ ಲಾಟ್ರಿ ಹೊಡೆಯೋದು, ನಮ್ಮಂತವ್ರು ಹೊಡಿಯಲ್ಲ ನೋಡು. ಹೂ ಕಣಮ್ಮ, ಬೇಕು ಅಂದ್ರೆ ಹೊಡಿಯೋಕ್ಕಿಲ್ಲ ನಮ್ಮಂತವ್ರಿಗೆ ಲಾಟ್ರಿ. ಆದರೆ ಅವಳು ಮಾತ್ರ ಹೊಡೆದು ಬಿಡ್ತು. ನಮಗೊಂದು ಕೋಟಿ ಲಾಟ್ರಿ ಹೊಡೆದ್ಬಿಟ್ಟಿದ್ರೆ ನಾವು ಅವಳಂಗೆ ಭರ್ಜರಿಯಾಗಿ ಒಂದು ಮನೆ ಕಟ್ಬಿಟ್ಟು ನಾವು ನೆಮ್ಮದಿಯಾಗಿ ಸೆಟ್ಲ್ ಆಗ್ಬಿಡ್ಬೋದಿತ್ತು ಕಣಮ್ಮ. ಆದರೆ ಏನು ಮಾಡ್ತೀಯ, ನಮ್ಮ ದುರಾದೃಷ್ಟ. ನನಗಂತೂ ಶಾನೆ ಬೇಜಾರಾಯ್ತದೆ ಕಣಮ್ಮ. ನಮ್ಮ ದುರಾದೃಷ್ಟಕ್ಕೆ ಎಂಥದ್ದಾಯ್ತಲ್ಲ ಅಂತ ಹೇಳಿ. ಏ ಬುಡೆ, ಅಲ್ಲಡಲ್ಲಡು, ಅಲ್ಲಿ ಗೊತ್ತಿರೋದು ಅದೇ ಶಾರದಿ ಬಾವಿ ಎಳಿಯ ತಾನೆ, ಚೀನಾ ಹುಡುಗ. ಹೂ ಕಣಮ್ಮ, ಹ್ಞೂ ಅವರೇ ನೀಯ ಅಮ್ಮ, ಬ್ರೋಕರ್ ಕಣಮ್ಮ. ಅಲ್ವೇ? ಹೂ ಕಣಮಿ, ಬ್ರೋಕರ್ ನೀಯ ಅಮ್ಮ. ಚೀನಾ ಹುಡುಗನು ಏನೋ ಮದುವೆ ಡೇಟ್ ಫಿಕ್ಸ್ ಮಾಡಕ್ಕೆ ಏನೋ ಕರ್ಕೊಂಡು ಹೋಯ್ತವ್ರ ಏನೋ. ಇರ್ಬೇಕು. ಓ ಬ್ರೋಕರಣ್ಣ ಬಾಯಿಲೆ. ಹುಡುಗ ನೋಡಮ್ಮ ಸಂದಕ್ಕೆ ಅವನಿ ಅಲ್ವೇ? ಇಂಥ ಹುಡುಗನ್ನೇ ಹುಡಿಕೊಡು ಅಂತ ಕೇಳ್ಬೇಕು ನಾವುನುವೆ. ಓ ಸಂದಕ್ಕೆ ಅವನಿ. ಓ ಬ್ರೋಕರಣ್ಣ, ಇದೇ ನಿಂಗೆ ಬಂದ್ಬಿಟ್ಟೆ. ನಮ್ಮ ಹುಡುಗಿಗೆ ನೋಡ್ತೀನಿ ಅಂತ ಹೇಳ್ತಿದ್ದಲ್ಲ, ನೋಡ್ಲಿಲ್ವೇನು ಗಂಡ? ಏನು ಶಾರ್ತಿ ಎಳಿನ ಕರ್ಕೊಂಡು ಹಿಂಗೆ ಬಾವಿ ಎಳಿನ ಕರ್ಕೊಂಡು ಹಿಂಗೆ ಓಡಾಡಿಸ್ತಾ ಇದ್ದೀಗ? ಏನು ಮದುವೆಗಿದ್ವಿ ಡೇಟ್ ಏನೋ ಫಿಕ್ಸ್ ಆಯ್ತು? ಈಗೇನಾರು ನಾನು ಶಾರದಿ ಹಂಗೇನು ಹೇಳಿನ ಕೈಗೆಲ್ಲ ಬೆಂಡೆತ್ತದೆ ಅಂತ ಕೇಳ್ಬಿಟ್ರೆ ಮುಗೀತು ನನ್ನ ಕತೆ. ಇನ್ನು ನನಗೆ ಫಿನಿಸ್. ಯಾಕೆ ಸುಮ್ಮನೆ ಮುರುವದಿ ಕಳ್ಕೋಬೇಕು? ಇಲ್ಲ, ಮದುವೆ ಫಿಕ್ಸ್ ಆಗಲಿಲ್ಲ, ಮದುವೆ ಕ್ಯಾನ್ಸಲ್ ಆಯಿತು. ಏನು, ಶಾರದಿ ಮಗಳು ಮದುವೆ ಕ್ಯಾನ್ಸಲ್ ಆಯ್ತಾ? ಹಾ ನಿಜನೇ? ಹ್ಞೂ ಕಣವ, ಮದುವೆ ಕ್ಯಾನ್ಸಲ್ ಆಗೋಗ್ಬಿಡ್ತು. ಪಾಪ ನಮ್ಮ ಹುಡುಗ ಚೂರು ಕನ್ನಡನೂ ಕಲ್ತಿದ್ದ, ಕನ್ನಡ ಎಲ್ಲ ಕಲ್ತಿದ್ದ. ಹುಡುಗಿನ ಮದುವೆ ಮಾಡ್ಕೊಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕಲ್ತಿದ್ದ. ಆಮೇಲೆ ಯಾಕೋ ಗೊತ್ತಿಲ್ಲ, ಅವ್ರೇನು ರಿಜೆಕ್ಟ್ ಮಾಡಲಿಲ್ಲ. ನಮ್ಮ ಹುಡುಗಂಗೆನೆ ಹುಡುಗಿ ಇಷ್ಟ ಆಗಲಿಲ್ಲ. ಹೌದಾ? ಹುಡುಗಿ ಇಷ್ಟ ಆಗ್ಲಿಲ್ವಾ? ಇಲ್ಲ. ಆ ಹುಡುಗಿ ಮಾತಾಡೋ ಸ್ಟೈಲು ಅವಳೆಲ್ಲ ಸೆಟ್ ಆಗಕ್ಕಿಲ್ವಂತೆ. ನಮ್ಮ ಹುಡುಗ ಹೊಸಿ ಸ್ಟ್ಯಾಂಡರ್ಡ್ ಅಲ್ವಾ, ಇವ್ನಿಗೆಲ್ಲ ಸೆಟ್ ಆಗಕ್ಕಿಲ್ಲ. ಅದಕ್ಕೆ ನೀ ಹುಡುಗಿ ತಗ ಇಷ್ಟೊತ್ತು ಮಾತಾಡಿ ಅದು ಇದು ಎಲ್ಲ ಮಾಡ್ದ. ಹುಡುಗಿ ಏನಂತೆ ಗೊತ್ತಾ, ಅವಳು ಚೀನಾಗಿನಕ್ಕೆಲ್ಲ ಬರೋಕೆ ಒಪ್ಕೊಳಕ್ಕಿಲ್ಲ. ಆಮೇಲಿಂದ ಅದೇ ಸುಮ್ಕೆನೆನಿಯ ಇಲ್ಲೇ ಇರಬೇಕು, ಅಂಥ ಮನೆ ಕೊಡ್ತಿದ್ದೀವಿ ಇಂಥ ಮನೆ ಕೊಡ್ತಿದ್ದೀವಿ, ಸೂಪರ್ ಆಗಿರೋ ಮನೆ ಕೊಡ್ತಿದ್ದೀವಿ, ಹಂಗೆ ಎಲ್ಲ ಮನೆ ಬಿಟ್ಬಿಟ್ಟು ಬರೋಕೆ ಆಗಕ್ಕಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸಾವಿರ ಮಾತಾಡ್ತಾರೆ, ಸಾವಿರ. ಅದಕ್ಕೆ ನಾನು ಅಯ್ಯೋ ಬುಟ್ಟಾಕು ಇನ್ನು ಯಾಕೆ ಸುಮ್ಕಿನಿಯ, ಇನ್ನು ಬರೋಕ್ಕಿಲ್ಲ ಅಂದರೆ ಹುಡುಗಂಗಂತೂ ಹೋಗಿದ್ದಂಗೆ ಅವನಿಗೂ ಇದಿಲ್ಲ. ಅದಕ್ಕೆ ನಾನು ಅದಕ್ಕೆ ಹೇಳಿದ್ನಮ್ಮ, ನೋಡಪ್ಪ ಹಂಗಾರೆ ಮದುವೆ ಕ್ಯಾನ್ಸಲ್ ಆಯ್ತದೆ ಹಂಗೆ ಹಿಂಗೆ ಅಂದಿದ್ದಕ್ಕೆ, ಸರಿ ಕ್ಯಾನ್ಸಲ್ ಮಾಡ್ಕೊಳ್ಳಿ ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದ್ರು. ಸರಿ ಬಿಡು ಆಯಿತು ಅಂತ ಹೇಳ್ಬಿಟ್ಟು ಆತ ಕ್ಯಾನ್ಸಲ್ ಆಗೇ ಹೋಯ್ತಾಗ ಮದುವೆ. ಒಳ್ಳೆ ಕೆಲಸ ಮಾಡಿದ್ರಿ ಬಿಡಿ. ಅವಳಿಗೆ ಹೊಸಿ ದುರಂಕರವಾ ಊರ್ಗ ಮಿಕ್ತದೆ ಅವಳಿಗೆ, ಆಶುಂಗೆ ದುರಂಕರ. ಯವ್ವ ಇಡೀ ಪ್ರಪಂಚ ಫುಲ್ ನಂದೇನೇನಿಯಾ, ಇಡೀ ದೇವಸ ಫುಲ್ ನಂದೇನೇನಿಯ ಅನ್ನಂಗೆ ಆಡ್ತಾಳೆ. ಕಿತ್ತೋದ್ಲ ಹುಡಿ ಅವಳು. ಸರಿಯಾಗೈತೆ ಬಿಡಿ. ಏನಕ್ಕೆ ಸುಮ್ಕೇನಿಯಾ, ಅದೇನೋ ಅಂತಾರಲ್ಲ, ಮನೆಯಾಳಿ ನಂದೇ ಇರೋದು ನಂಗೆ ದೌಲತ್ತು. ಲಾಟ್ರಿ ಹೊಡೆದ್ಬಿಟ್ರೆ ಅದಕ್ಕೆ 1 ಕೋಟಿ ಹಿಡಿಯೋಕ್ಕಾಯ್ತಿಲ್ಲ. ಮೈ ಬಾಕ್ಸ್ ಮಾಡ್ಬಿಟ್ಟು ಮಾಡ್ಕೊಂಡು ತಿಂದಿದ್ರೆ ಅವಾಗ ಗೊತ್ತಾಗೋದು. ಆದರೆ ಮಾಡ್ಕೊಂಡು ತಿನ್ನಕ್ಕೆ ಕೈ ಕಿಸಿ ಅಲ್ವಲ್ಲ, ಅದಕ್ಕೆ ಹಿಂಗೆ ಆಡೋದು. ಲೋಪರ್ ಬಡ್ಡಿ ಇದ್ದಂಗೆ ಅವಳು. ಒಳ್ಳೆ ಕೆಲಸ ಆಯ್ತು ಬಿಡಿ, ಕ್ಯಾನ್ಸಲ್ ಆಗ್ಬಿಟ್ಟು ಮದುವೆ. ನನಗೂ ಹಂಗೆ ಅನಿಸ್ತು. ಆ ಅಮ್ಮಂದು ಸುಮ್ಕೇನಿಯ ತಲೆನೋವು 20 ಸಲ ಹೇಳ್ತಾಳೆ, ಅದು ಇದು ಅದು ಅಂತ ಹೇಳ್ಬಿಟ್ಟು 20 ವಿಷಯ ಹೇಳ್ತಾಳೆ, ಅದಂತೆ ಇದಂತೆ ಅಂತ. ನನಗಂತೂ ಒಸಿನೂ ಇಷ್ಟ ಆಗಕ್ಕಿಲ್ಲ. ಅಯ್ಯೋ ಅಮ್ಮನ ಟಾರ್ಚರ್ಗೆ. ಅದಕ್ಕೆ ನಾನು ಇನ್ನು ಹುಡುಗನೇ ಹುಡ್ಕೊಡಲ್ಲ ನಿಮ್ಮ ಫ್ಯಾಮಿಲಿಗೆ, ಹೆಂಗನ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನೇ ಬಿಟ್ಬಿಟ್ಟೆ. ಒಳ್ಳೆ ಕೆಲಸ ಮಾಡಿದ್ದೀರಾ ಬಿಡಿ. ನನಗಂತೂ ತುಂಬ ಖುಷಿ ಆಗ್ತೈತೆ. ಹುಡುಗ ತುಂಬ ಚೆನ್ನಾಗವ್ರೆ. ಅಂತ ಇಂಥ ಹುಡುಗಂಗೆ ಅಂಥ ಹುಡುಗಿ ಅಂತಂದರೆ ಏನಂತ ಸೆಟ್ ಆಗಲ್ಲ ಬಿಡು. ಚೆನ್ನಾಗವ್ರಲ್ಲ. ಪಾಪ ಚೀನಾದವರು ನೋಡಕ್ಕೆ ಹಂಗೇನಿ ಅವರೇ. ಚೀನಾದವರಲ್ವಾ, ಅದಕ್ಕೆ ಹಂಗೆ ಇರ್ತಾರೆ. ಅದೇ ಒಳ್ಳೆ ಕೆಲಸ ಆಯಿತು ಬಿಡಿ. ನೀವೇನು ಟೆನ್ಷನ್ ತಗೊಳಕ್ಕೆ ಹೋಗ್ಬಿಡಿ, ಕ್ಯಾನ್ಸಲ್ ಆಯಿತು ಅಂತ. ಇಲ್ಲ ನನಗೆ ಖುಷಿನೇ ಆಯ್ತೈತೆ. ಮಗಳೇ ಏನಮ್ಮ?
ಅಲ್ಲ ಹುಡುಗ ಚೆನ್ನಾಗವನಾ? ಚೆನ್ನಾಗವನೇ ಏನಾಗವನೆ ಯಾಕೆ? ಅಲ್ಲ ಹೆಂಗಿದ್ರು ಮದುವೆ ಕ್ಯಾನ್ಸಲ್ ಆಗೈತೆ. ನಿನಗೂ ಹುಡುಗನ ಹುಡ್ಕಕ್ಕೆ ಅಪ್ಪಂಗೆ ಹೇಳಿದ್ದೀವಿ. ಹುಡುಗನ ಹುಡುಕು ಮಾಡು ಅಂತ ಹೇಳ್ಬಿಟ್ಟು ಆಯಿತು ಅಂತಂದ್ರೆ ಹೇಳವ್ರೆ. ನೀನು ಯಾಕೆ ಸುಮ್ಕಿನೇ ಇದೇ ಹುಡುಗನೇ ಮದುವೆ ಮಾಡ್ಕೋಬಾರ್ದು? ಹಾಂ ಹಾಂ ನನ್ನ ಒಪ್ಕೋತಾನೆ ಅಂತೀಯ? ಅವಳೇನೇ ರಿಜೆಕ್ಟ್ ಮಾಡ್ಬಿಟ್ಟು ಬಂದವನೇ ನನ್ನ ಒಪ್ಕೊಂಡನೇ. ನನಗೆ ಯಾಕೆ ಒಂಥರ ಆಯ್ತದೆ. ಹುಡುಗ ಏನೋ ಸಂದಕವನೇ ಸೂಪರ್ ಆಗವನೇ. ನನಗೂ ನೋಡೋಕ್ಕೆ ಖುಷಿ ಆಯ್ತೈತೆ ಚೆನ್ನಾಗವನೇ. ಅದು ಬೇರೆ ಚೀನಾ ಕರ್ಕೊಂಡೋಯ್ತಾನಂತೆ. ನಾನು ನೀನು ಅಪ್ಪನ ಕೈ ಕೊಟ್ಬಿಟ್ಟು ಹೆಂಗೋ ಹೊಂಟೋಗ್ಬಿಡ್ಬೋದು ಇಲ್ಲಿಂದ ಅಲ್ಲಿಗೆ. ಏನೋ ನಿನ್ನಿಷ್ಟ ಕಣಮ್ಮ, ನಿನ್ನಿಷ್ಟ ನೀನೇ ನನ್ನಿಷ್ಟ. ಮಾತಾಡೋದಾದ್ರೆ ಮಾತಾಡು. ಆದರೆ ನನಗೆ ಗಂಡಂಗೆ ಡೈವರ್ಸ್ ಆಗಿಲ್ಲ. ಉಸಿಟ್ಟು ಏನು ಬೇಕಲ್ಲ ಡೈವರ್ಸ್ ಗಿವರ್ಸ್ ತಗೊಳಕ್ಕೆ. ಏನೋ ಮಾತಾಡು ಬ್ರೋಕರ್ ಹತ್ರ. ನಾನೇ ಕೇಳಿದ್ರೆ ಸಂದಕ್ಕಿರಲ್ಲ. ನಿನಗಿಷ್ಟ ಆದರೆ ಮಾತಾಡ್ತೀನಿ, ಮಾತಾಡೋಕ್ಕೇನಂತೆ. ಅವ್ರಿಗೆ ಹುಡುಗಿ ಬೇಕು ಯಾರಾದ್ರೇನಂತೆ. ನೀನೇನು ಸಂಡಕ್ಕಿಲ್ವಾ? ಅವಳಿಗಿನ್ನ ಸೂಪರ್ ಆಗಿದೆಯಾ ನೋಡೋಕ್ಕೆ. ನಾನು ಮಾತಾಡೋ ನಿಂಗೆ ಇಷ್ಟ ಆಗೋನ ಅಂದರೆ ನಾನು ಮಾತಾಡ್ತೀನಿ. ನಂಗೆ ಇಷ್ಟ ಆಗವನೆ. ಮತ್ತೆ ಬಾಯಿಲಿ ಮಾತಾಡ್ತೀನಿ. ಈ ರೈಸ್ ಎಲ್ಲ ಹೇಳ್ಬಿಡ್ತೀನಿ. ಹಿಂಗೆ ಮದುವೆ ಆಗಿತ್ತು ಅಂತ ಹೇಳ್ತೀನಿ. ಒಪ್ಕೊಂತಾರೆ ನೋಡೋಣ. ಬಾ ಮಾತಾಡ್ತೀನಿ. ಬ್ರೋಕರಣ ಹಿಂಗೆ ಅಂತೀನಿ ಅಂತಲ್ಲ. ಹುಡುಗ ಹೆಂಗೋನೂ ಒಳ್ಳೆನು, ನೋಡೋಕ್ಕೂ ಸಂದಕವನೇ. ಅದೇನು ಅಂದರೆ ನಮ್ಮ ಹುಡುಗಿಗೂ ನೋಡೋಕ್ಕೆ ಚೆನ್ನಾಗವನೆ ಅಂತ ಹೇಳ್ಬಿಟ್ಟು ಇಷ್ಟ ಆಗೈತೆ ನಮ್ಮೊಳಗೂ. ನಾನು ಹೇಳಿದ್ನಲ್ಲ ನಮ್ಮೊಳಗೂ ಹುಡುಗನ ಹುಡುಕೊಡು ಅಂತ ಹೇಳ್ಬಿಟ್ಟು. ಹುಡುಗ ಏನೇನು ಹೇಳ್ತಾನೋ ಕಂಡೀಷನ್ನು ಎಲ್ಲ ಕಂಡೀಷನ್ಗೂ ನಮಗೂ ಒಪ್ಪಿಗೆ ಐತೆ. ಅದಕ್ಕೆ ಇದೇ ಹುಡುಗನೇ ನನ್ನ ಮಗಳನ್ನೇ ನಾನು ಮದುವೆ ಮಾಡ್ಕೊತಾನೋ ಕೇಳಿ ಬಸಿ. ಏನು ಇದೇ ಹುಡುಗನೇನೆಯ ಮದುವೆ ಮಾಡ್ಕೊಳ್ಳೋದ? ಅಲ್ಲ ಮೊದಲೇ ಇವಾಗ ಮದುವೆ ಕ್ಯಾನ್ಸಲ್ ಆಗೋಗ್ಬಿಟ್ಟೈತೆ. ಅಯ್ಯೋ ಮದುವೆ ಕ್ಯಾನ್ಸಲ್ ಅದೇನಂತೆ? ನನ್ನ ಮಗಳು ಮದುವೆ ಮಾಡ್ಕೊಂಡು ಮಗ ಆಗಿ ಎಲ್ಲ ಆಗೈತೆ. ನಿಮಗೂ ಹೇಳಿದ್ನಲ್ಲ ಎಲ್ಲ ಇಸ್ಕೇನುವೆ ಮಗನೇ ಆಗೈತೆ ಅಂತದ್ರಾಗೆ ಏನಾಯ್ತದೆ? ನೀವು ಸುಮ್ಕೇನಿಯ ಒಪ್ಪಿಸ್ತೀರೇನೋ ಒಪ್ಸಿ ಮಾಡ್ಕೊತೀವಿ. ನೋಡಿ ಹುಡುಗನ ಪಾಪ ನೋಡೋಕ್ಕೂ ಸಂದಕವನಿ. ಹತ್ತದ್ರೆ ನನ್ನ ಮಗಳ ವಯಸ್ಸು ಅನ್ನಿಸ್ತದೆ. ನಮಗೂ ಹೆಂಗೋ ಸೆಟ್ ಆಯ್ತಾನೆ. ನೀವು ಅಂದರೆ ನಿಮ್ದು ಏನಪ್ಪ ಕಮಿಷನ್ ಕೊಡಬೇಕು, ನಿಮ್ಮ ಕಮಿಷನ್ ನಿಮಗೆ ಕೊಟ್ಬಿಡ್ತೀವಿ. ಹುಡುಗಂದು ಅದು ಹೆಂಗೆ ಮದುವೆ ಮಾಡ್ಕೊತಾರ ಮಾಡ್ಕೊಂಡು ಹಂಗೆ ಚೀನಾ ಕರ್ಕೊಂಡೋದ್ರು ಹೊಂಟೋಯ್ತೀವಿ ನಾವು. ನೀವು ಅಂದರೆ ಮುಂದುವರಿಯನ? ನಂದೇನು ಅಭ್ಯಂತರ ಇಲ್ಲ. ಆದರೆ ಈಗ ಮದುವೆ ಕ್ಯಾನ್ಸಲ್ ಆಗೈತಲ್ಲ, ಆಮೇಕಿಂತ ಬಂದ್ಬಿಟ್ಟು ಹುಡುಗನ ಬಗ್ಗೆ ಅದು ಇದು ಅಂತ ಹೇಳ್ಬಿಟ್ಟು ಏನೇನೇನೋ ಹೇಳ್ಕೊಡೋದು ಮಾಡೋದು ಎಲ್ಲ ಮಾಡ್ಬಿಡ್ತಾರೆ. ಆಮೇಲೆ ನೀವು ಮತ್ತೆ ಮದುವೆ ಕ್ಯಾನ್ಸಲ್ ಮಾಡ್ತೀರಾ. ಅದೇನೇ ನನಗೆ ಬೇಜಾರು. ಅದು ಬೇರೆ ನಿಮ್ಮ ಮಗಳದು ಡೈವರ್ಸ್ ಆಗಿಲ್ಲ ಅಂತ ಹೇಳಿದ್ರಿ. ಡೈವರ್ಸ್ ಬೇರೆ ಆಗಿಲ್ಲ. ಸುಮ್ಮನೆ ಸಮಸ್ಯೆ ಆಯ್ತದೆ. ಬೇರೆ ಹುಡುಗನ ಯಾರನ್ನ ಹುಡುಕ್ತೀನಿ. ಬೇಕಾದರೆ ನೋಡೋಣ. ಬ್ರೋಕರ್ ಅಣ್ಣ, ನಾನು ಈ ಹುಡುಗಿನೇ ಮದುವೆ ಮಾಡ್ಕೋತೀನಿ. ಅಮ್ಮ ಕನ್ನಡ ನೋಡಿ ತುಂಬಾ ಚೆನ್ನಾಗಿ ಮಾತಾಡ್ತಾವನೆ. ಅಯ್ಯೋ ಅಲ್ಕ ನನ್ನ ಮಗನೇ, ಈಗ ತಾನೇ ಜುಟ್ಟಿಡಿಸ್ಕೊಂಡು ಒದೆ ತಿಂದು ಬಂದವನೇ ತಿರ್ಗಾಗಲೇ ಶುರು ಮಾಡ್ತಾನೆ. ಹುಡುಗಿ ನನಗೆ ತುಂಬ ಇಷ್ಟ ಆಗಿದ್ದಾಳೆ. ಐ ಲೈಕ್ ಯು, ಐ ಲೈಕ್ ಯು. ಅಲ್ಕ ಬೇವರ್ಸಿ ಬೊಟ್ಟಿ ನನ್ನ ಮಗನೇ. ಹುಡುಗಿಯರು ಅಂದರೆ ಬಾಯ್ ಬಿಡ್ತಾನೆ. ಕ್ಯಾರ ಕ್ಯಾರ ತಗೊಂಡು ಹೊಡಿಬೇಕು ನನ್ನ ಮಗನ ಜ್ವರ ಬರೋ ಗಂಟನೂ. ಇನ್ನೆಷ್ಟು ಮೆಟ್ನಾಗ ಹೊಡ್ಸ್ಕೊಬೇಕಲ್ಲ ಇವನು. ಅಯ್ಯೋ ಶಿವನೇ. ಅಯ್ಯೋ 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 ಹುಡುಗ ಮಾತಾಡೋದು ನೋಡಿ ನೀನು ಕಳೆದು ಹೋಗ್ಬಿಟ್ವಿ ನಾನು ನನ್ನ ಮಗಳು. ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಹುಡುಗ. ಬ್ರೋಕರಣ ಈ ಹುಡುಗನೇ ಇರಲಿ, ನಮಗೆ ತುಂಬ ಇಷ್ಟ ಆಗ್ಬಿಟ್ಟ. ನಮ್ಮ ಫ್ಯಾಮಿಲಿಗೆ ತುಂಬ ಚೆನ್ನಾಗಿ ಸೆಟ್ ಆಯ್ತದೆ. ನೀವು ಅಂದರೆ ಇಲ್ಲೇ ಎಲ್ಲ ಹುಡುಗ ಹುಡುಗಿ ನೋಡಿ ಶಾಸ್ತ್ರ ಎಲ್ಲ ಮುಗಿಸ್ಬಿಡೋಣ. ಹುಡುಗ ಹುಡುಗಿ ನೋಡಿದ್ದಾಯ್ತು, ಹುಡುಗಿ ಹುಡುಗನ ನೋಡಿದ್ದಾಯ್ತು. ನಮಗೇನು ಅಭ್ಯಂತರ ಇಲ್ಲ. ನೀವೇನಂತೀರಾ? ಅದು ಹಂಗಲ್ಲ ಕಣಮ್ಮ. ನಿಮ್ ದುಡ್ಡು ಕೊಡಕ್ಕಿಲ್ಲ ಅಂತನಾ? ಯಾಕೆ ಕೊಡಕ್ಕಿಲ್ಲ? ನಿಮ್ಮ ಕಾಸ ನಾವು ಕೊಟ್ಬಿಡ್ತೀವಿ. ಅಯ್ಯೋ ಕೊಟ್ಬಿಡ್ತೀವಿ ನೋಡಿ. ನೀವು ಕಾಸು ಬಗ್ಗೆ ಯೋಚನೆ ಮಾಡಬೇಡಿ. ಹುಡುಗನೂ ಇಷ್ಟಪಟ್ಟವನೇ, ನಾನು ಇಷ್ಟಪಟ್ಟಿದ್ದೀನಿ. ನನ್ನ ಮಗಳು ಇಷ್ಟಪಟ್ಬಿಟ್ಟವಳೆ. ಹೆಂಗೋ ಹುಡುಗನ ಮದುವೆ ಮಾಡಿ ಕೊಟ್ಬಿಟ್ರೆ ನಮಗೆ ತುಂಬ ಒಳ್ಳೇದು ನೋಡಿ. ಸಿಂಪಲಾಗಿ ಮದುವೆ ಮಾಡ್ಕೊಬಿಡೋಣ. ಯಾವ ಗ್ರ್ಯಾಂಡ್ ಗೀಂಡ್ ಎಲ್ಲನೂ ಏನೂ ಬೇಡ. ಸಿಂಪಲಾಗಿ ಮಾಡ್ಕೊಂಬಿಟ್ರೆ ಚೆಂದಾಗಿರ್ತದೆ. ಅದಕ್ಕೆ ನೀನು ಅಲ್ಲಮ್ಮ, ದುಡ್ಡಿನ ಪ್ರಶ್ನೆ ಅಲ್ಲ. ಸರಿ ಕಣಮ್ಮ, ಒಂದು ಹೇಳ್ತೀನಿ. ಹುಡುಗಂದು ಮದುವೆದು ಫುಲ್ಲು ಜವಾಬ್ದಾರಿ ನಿಮ್ಮದೇ. ನಿನಗೆ ನಾಳೆಗೆ ಏನಾರ ತಿರ್ಗಾ ನನ್ನ ಮೇಲೆ ಬರೋದು, ನನ್ನ ಮೇಲೆ ಗೂಬೆ ಕೂರಿಸೋದು, ನೀವು ಹಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ, ಹುಡುಗ ಸರಿ ಇಲ್ಲ ಮಾಡಲ್ಲ ಅಂತ ಏನು ನನ್ನ ಮೇಲೆ ಹೇಳೋಂಗಿಲ್ಲ. ನೀವು ಈಗಲೇ ಹೇಳ್ಬಿಟ್ಟಿದ್ದೀನಿ. ಹುಡುಗನ ಬಗ್ಗೆ ಏನಾರು ವಿಚಾರ ಮಾಡ್ಬೇಕಾದ್ರೆ ನೀವು ಹುಡುಗನ ತಾಗೆ ವಿಚಾರ ಮಾಡಬೇಕು. ಹುಡುಗ ಹೆಂಗೆ ಅವ್ನ ಬಗ್ಗೆ ಹೇಳಿರ್ತಾನೋ ಅದನ್ನು ನಾನು ನಿಮ್ಗೆ ಹೇಳಿರ್ತೀನಿ. ನೀವೇನು ಹೇಳಿರ್ತೀರೋ ಅದನ್ನು ಹುಡುಗಂಗೆ ಹೇಳಿರ್ತೀನಿ ಅಷ್ಟೇ. ನೀನು ಅಷ್ಟು ಬಿಟ್ರೆ ನನಗೆ ಇನ್ನೇನೂ ಅಷ್ಟೊಂದೆಲ್ಲ ಏನೂ ಗೊತ್ತಿಲ್ಲ. ಇಷ್ಟೆಲ್ಲ ಹೇಳ್ತಿದ್ದೀನಿ. ಇದ್ರ ಮೇಲೆ ನಿಮ್ಮ ಇಷ್ಟ. ತಿರುಗಿ ಅಂತಾಗ ಬಂದು ಗಲಾಟೆ ಮಾಡೋದಾದ್ರೆ ದಯವಿಟ್ಟು ಈಗಲೇ ನೀನೇ ಹೇಳ್ಬಿಡಿ. ಇಲ್ಲ ಇಲ್ಲ ಇಲ್ಲ, ನಾವೇ ಗಲಾಟೆ ಮಾಡಂಗಿಲ್ಲ. ನಾವೇ ಹುಡುಗನ ಬಗ್ಗೆ ಎಲ್ಲ ತಿಳ್ಕೊಂತೀವಿ ಬಿಡು. ವಿಚಾರ ಮಾಡ್ಕೊತೀವಿ. ಒಂದಿನ ಹುಡುಗನ ಮಂತ ಕರ್ಕೊಂಬಿಟ್ಟು ಬನ್ನಿ. ಅದು ನಮ್ಮ ಮನೆ ಕಟ್ತಾ ಇದೀವಿ, ಹೊಸ ಮನೆಯ. ಈಗ ಸದ್ಯಕ್ಕೆ ಯಾವುದೋ ಒಂದು ಗುಡಿಸ್ಲಿನಾಗಿದ್ದೀವಿ. ಅಲ್ಲಿಗೆ ಏನಿಯಾ ನಾಳೆ ಬಿಟ್ಬಿಟ್ಟು ನಾಳೆ ಕರ್ಕೊಂಬಿಟ್ಟು ಬನ್ನಿ. ಭಾನುವಾರ ಕರ್ಕೊಂಬಿಟ್ಟು ಬನ್ನಿ. ಭಾನುವಾರ ಬಂದರೆ ಹೆಂಗೋ ಮಾತಾಡ್ಕೊಂಡು ಎಲ್ಲ ಬಗೆಹರಿಸ್ಕೊಂಡ್ರೆ ಆಯಿತು. ಸರಿ ಕಣಮ್ಮ, ಆಯಿತು. ಯಾರನೇ ಬರ್ದಾಗ ಏನು ಬರ್ದಿರ್ತದೋ ಅದೇ ಆಗೋದು. ಈ ಹುಡುಗಿ ಹಣೆ ಬರ್ದಾಗ ಇವಂದೇ ಬರ್ದಿದ್ರೆ ಏನು ಮಾಡೋಕ್ಕಾಗಿಲ್ಲ. ಎಲ್ಲ ವಿಷಯನೂ ನಾನು ಹುಡುಗಂಗೆ ಹೇಳಿರ್ತೀನಿ. ನೀವು ಅಷ್ಟೇನಿಯಾ ಎಲ್ಲ ವಿಷಯನೂ ಹೇಳ್ಬಿಟ್ಟು ಏನೋ ಇದು ಮಾಡ್ಕೊಳ್ಳಿ. ಆಯ್ತು ಆಯ್ತು ಮಗಳೇ, ಖುಷಿ ಆಯ್ತಾ? ಖುಷಿ ಆಯ್ತು. ಸರಿ ಬಾ, ನಡೆದು ಹುಡುಗ ಬರ್ತಾನೆ, ಎಲ್ಲ ಮಾತಾಡಿದ್ರಾಯ್ತು. ಬ್ರೋಕರ್ ಕರ್ಕೊಂಡ್ಬಿಟ್ಟು ಬರ್ತಾನೆ. ನಡಿ ನಾವೀಗ ಮಂತಕ್ಕೆ ಹೋಗೋಣ. ಅಯ್ಯೋ ಈ ಖುಷಿಯ ಹೆಂಗೆ ತಡ್ಕೋಬೇಕು ಗೊತ್ತಾಯ್ತಾನೆ ಇಲ್ಲ. ಬಾ ಬಾ. ಏಯ್, ನಿಂಗೆ ಮೆಟ್ಟನ ಕೊಟ್ಟರು ನಿಂಗೆ ಬುದ್ಧಿ ಬರಲಿಲ್ವಲ್ಲ ನಿಂಗೆ? ಅಣ್ಣ ಸುಮ್ಮನೆ ಹೋಗೋಣ. ಈ ಜೀವಮಾನದಾಗ ಮದುವೆ ಆಗೋಕ್ಕಿಲ್ಲ ಅನ್ಕೊಂಡಿದ್ದೆ. ಆದರೆ ಈಗ ಮದುವೆ ಆಯ್ತದೆ ಅಂತ ಕೇಳಿ ಒಳಗೆ ಏನು ನೋಡ್ದೆ ನಂಗೆ ಎಷ್ಟು ಸಂತೋಷ ಆಗ್ತೈತಿ ಅಂತ ಮನ್ಸಿಗೆಲ್ಲ ಹಾಡು ಹೇಳ್ಕೊತಾ ಇವ್ನಿ ನಾನು. ಒಸಿ ಏನಾರ ನಿನ್ನ ವಿಷಯ ಗೊತ್ತಾದ್ರು ಮೆಟ್ಟನ ಕೊಡಿಸ್ಕೊತೀಯ ನೀನು.
ಊರಾಗೆ ಹೇಳ್ತಿದ್ದಂಗೆ ಈ ಥರ ನೀನು ಹಿಂಗೆ ತಾಲ್ಕ ಕೆಲಸ ಮಾಡೋದನ್ನ ಏಳೇ ಹೇಳ್ತಾರೆ. ಆಮೇಕಿಂದ ನೋಡಿ ನೀನು ಮೆಟ್ನೆಟ್ ಹೆಂಗೆ ಬೀಳ್ತದೆ ಅಂತ ಹೇಳ್ಬಿಟ್ಟು. ಯವ್ವ ನೀನುಂಟು, ಆ ಹುಡುಗಿ ಉಂಟು, ಯಾರನ್ನ ಉಂಟು. ನಾನು ಮದ್ಯಕ್ಕಂತೂ ಬರೋದೇ ಇಲ್ಲ ಕಣಪ್ಪ. ಈ ಹುಡುಗಿ ನೋಡಿಕೊಂಡು ನೀನೇ ಬಂದ್ಬಿಟ್ಟು ನೀನೇ ನೋಡ್ಕೊಂಡು ನೀನೇ ಹಾಳಾಗೋಗು. ನನಗೆ ಅದೇನು ಅಂತೆಲ್ಲ ಈ ಬ್ರೋಕರ್ ಕೆಲಸನೂ ಬೇಡ, ಹಂಗೆ ನೀನು ಅವ್ರ ಮೆಟ್ನಾಗ ಹಾಕ್ಸ್ಕೊಳ್ಳೋದು ಬೇಡ, ಬೂಟ್ಸಾಗ ಹಾಕ್ಸ್ಕೊಳ್ಳೋದು ಬೇಡ, ಆ ಕಮಿಷನ್ನು ಬೇಡ ನನಗೆ. ನೀನುಂಟು ಹುಡುಗಿ ಉಂಟು. ಇಲ್ಲಿಂದ ಎಸ್ಕೇಪ್ ಆಗಿ ಹೆಂಗೋ ಬಾಡಿಗೆ ಮನೆಗಿದ್ದೀನಿ ಬ್ಯಾಟೆನಾಗಿ, ಆ ಬಾಡಿಗೆ ಮನೆ ಚೇಂಜ್ ಮಾಡ್ಕೊಂಡು ಎತ್ತನ ಹೊಂಟೋಗ್ಬಿಡ್ತೀನಿ. ನೀವು ಹೋದ್ರೆ ಏನಂತೆ, ನನಗೆ ಹುಡುಗಿ ಅವಳಲ್ಲ, ಹುಡುಗಿ ಹತ್ರ ನಾನೇ ಮಾತಾಡ್ಕೊತೀನಿ, ತೊಂದರೆ ಇಲ್ಲ. ಈಗಿನ ಕಾಲದಾಗ ಹುಡುಗಿಯರು ಸಿಗೋದೇ ಕಷ್ಟ. ಅಂಥದ್ರಾಗ ನಾನು ಮದುವೆ ಮಾಡ್ಕೊತೀನಿ ಅಂತ ಮೇಲ್ಮೇಲೆ ಬಿದ್ದು ಬರ್ತಾರೆ. ಅದನ್ನು ಒಪ್ಕೊಳ್ಳಲ್ಲ ಇವರು. ಮಗಳೇ ನಡೆದು ಗೊತ್ತಾರಲ್ಲ, ಹೊಸಿ ಚೇರು ಪಾರ ಎಲ್ಲ ತಂದಾಕ್ಬಿಡೋಣ ಇಲ್ಲೇ ನಿನ್ಯ. ಚೇರು ಪಾರ ಎಲ್ಲ ತಂದಾಕಿ ಹೊಸಿ ಚಂದಾಗಿ ಅಡುಗೆ ಪಡಿಗೆ ಮಾಡ್ಕೊಡೋಣ, ತಿನ್ಕತಾನೆ. ಆಮೇಕಿಂದ ಹುಡುಗನ ಬಗ್ಗೆ ವಿಚಾರ ಮಾಡಬೇಕು, ಮೋಸ ಗೀಸ ಹೋಗ್ಬಾರ್ದು. ಚೀನಾದಾಗೆಲ್ಲ ಯಾವ ಮನೆ ಏನು ಎತ್ತ ಅಂತ ಎಲ್ಲ ವಿಚಾರ ಮಾಡ್ಬೇಕು, ಪ್ರತಿಯೊಂದೂ ಮೋಸ ಹೋಗ್ಬಾರ್ದು ನಾವು. ಹ್ಞೂ ಕಣಮ್ಮ, ಮೋಸ ಹೋಗ್ಬಾರ್ದು. ಹ್ಞೂ ವಿಚಾರ ಮಾಡೋಣ. ನಿಮ್ಮ ಅಪ್ಪಂಗೆ ಈಸಿ ಏನು ಹೇಳೋಕೆ ಹೋಗ್ಬೇಡ. ಮೆಟ್ ತಕೊಂಡು ಹೊಡಿತದೆ ಇನ್ನೊಂದು ಮದುವೆ ಅಂತ ಗೊತ್ತಾದ್ರೆ ಮೆಟ್ ತಕೊಂಡು ಏನೇ ಹೊಡೆದು ಬಿಡ್ತದೆ. ಯಾಕೆ ಬೇಕು ಈಸಿಯಾ, ಸುಮ್ಮನೆ ನಮಗೆ ಏನೇ ಇರಲಿ. ನಿಮ್ಮ ಅಪ್ಪಂಗೆ ಏನು ಗೊತ್ತಾಗದ್ ಬೇಡ, ಆದ್ಮೇಲೆ ಗೊತ್ತಾಗಲಿ. ಅದಕ್ಕಿಂತ ಮುಂಚೆ ಗೊತ್ತಾದ್ರಂತೂ ಕೆರ ತಕೊಂಡು ಹೊಡೆದು ಬಿಡ್ತದೆ. ನಾನು ಹೇಳೋಕ್ಕಿಲ್ಲ, ನೀನು ಹೇಳ್ಬೇಡ, ಇಬ್ರು ಹೇಳೋಕ್ಕಿಲ್ಲ ಅಂದರೆ ಇನ್ನು ಯಾರು ಬಂದು ಮುದ್ದಿದವ್ರು ಹೇಳ್ತಾರೆ ಹೇಳು? ಯಾರು ಹೇಳೋಕ್ಕಿಲ್ಲ, ಆರಾಮಾಗಿರ್ಬೋದು. ಪುಡಮ್ಮ ಏನಂತೆ, ಹುಡುಗನು ಚೆನ್ನಾಗವನೆ ಕಣಮ್ಮ. ಅಲ್ಲ ಕಣಮ್ಮ, ಚೀನಾದವ್ರು ನೋಡಮ್ಮ ಹೆಂಗಿತ್ತಾರಲ್ವೇನಮ್ಮ. ಮಗ ಆಗೈತೆ ಅಂದ್ರೆ ಒಪ್ಕೋತಾರೆ, ಮದುವೆ 2 ಮದುವೆ ಆಗೈತೆ ಅಂದ್ರೆ ಒಪ್ಕೋತಾರೆ. ಹೆಂಗಮ್ಮ ಅವರು ಅವ್ರ ದೇಶದಾಗೆಲ್ಲ ಹಂಗೆ ಅನ್ನಿಸ್ತದೆ. ಅಮ್ಮಿ ಅದು ಎಲ್ಲ ಮುಂದುವರೆದಿರ್ತದಲ್ಲ, ನಮ್ಮಂಗೆಲ್ಲ ನಮ್ಮದೇ ಸಂಸ್ಕೃತಿ ಸಂಸ್ಕಾರ ಎಲ್ಲನೂ ಇರೋದು. ಸಂಸ್ಕಾರ ಚಂದಕೈತೆ ನಮ್ಮದು. ಅವ್ರದ್ದೊಂಥರ ಹಂಗೇನಿಲ್ಲ, ಪಾರಿನ ಕಲ್ಚರ್ ಅಂತಾರಲ್ಲ ಅಂಥದ್ದು. ಹೆಂಗೋ ಮಾಡ್ಕೋತಾರೆ ಅವರು. ನಮಗೇನು ಮದುವೆ ಆಗಬೇಕು, ನಾವು ಇಲ್ಲಿಂದ ಹೋಗ್ಬೇಕು ಅಷ್ಟೇ ತಾನೇ. ಇನ್ನು ಎಷ್ಟು ದಿನ ಇದ್ರೂ ಗುಡಿಸ್ಲು ವಾಸ ನಮಗಿಲ್ಲಿ. ನಿಮ್ಮ ಅಪ್ಪ ಸ್ವಾಭಿಮಾನ ಮಾನ ಮರುವದಿ ಅಂತ ಮನೆ ಕಟ್ಟಲ್ಲ, ಇನ್ನು ಸೈಗಂಟ ಗುಡಿಸ್ಲನಾಗಿರ್ಬೇಕು. ಅಂಥದ್ರಾಗ ಬಿಡು, ಎಲ್ಲೋ ಒಂದು ಹತ್ರ ಇಲ್ಲಿ ಬಾಯ್ ಬಡ್ಕೊಳ್ಳೋದಕ್ಕಿನ್ನ ಚಿನ್ನದಾಗೆ ಹೋಗಿ ಬಾಯ್ ಬಡ್ಕೊಂಡ್ರು ಆಯಿತು. ಹ್ಞೂ ಕಣಮ್ಮ, ಯಾರು ನೋಡೋಕ್ಕಿಲ್ಲ. ಆ ಚಿನ್ನದ ಗುಡಿಸ್ಲನಾಗಿದ್ರು ಸದ್ಯ ಗೊತ್ತಾಗಕ್ಕಿಲ್ಲ ಯಾರಿಗೂ, ನಮ್ಮೂರವ್ರಿಗೆ. ಅಷ್ಟೇ.